ಹಲೋ ಫ್ರೆಂಡ್ಸ್, ಇದು ನನ್ನ ಮಿನಿ ಬ್ಲಾಗ್. ನಾನು ಹೇಗೆ ಹೆಸರುಕಾಳು ಸಾಂಬಾರು ಅಥವಾ ಹೆಸರುಕಾಳು ಹುಳಿ ಮಾಡ್ತೀನಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ಅರ್ಧ ಕಪ್ನಷ್ಟು ಹೆಸರುಕಾಳು, ಮಸಾಲೆ ರುಬ್ಕೊಳ್ಳೋಕ್ಕೆ ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಕಾಯಿ, ಕೊತ್ತಂಬರಿ, ಸಾಂಬಾರು ಪುಡಿ, ಹೆಚ್ಚಿಟ್ಕೊಂಡಂತಹ ಬದನೆಕಾಯಿ, ಆಲೂಗೆಡ್ಡೆ, ಒಗ್ಗರಣೆಗೆ ಒಂದು ಈರುಳ್ಳಿ, ಕರಿಬೇವು ಸೊಪ್ಪು ಇಟ್ಕೊಂಡಿದ್ದೀನಿ. ಒಂದು ಬಾಣಲಿಗೆ ಹೆಸರುಕಾಳನ್ನು ಹಾಕ್ಕೊಂಡು ಅದನ್ನು ಕೆಂಪಗಾಗೋವರೆಗೂ ಹುರ್ಕೋಬೇಕು. ಒಂದು ಕುಕ್ಕರ್ಗೆ ಕಾಳನ್ನು ಬೇಯುವಷ್ಟು ನೀರನ್ನು ಹಾಕಿ ಹುರಿದಿಟ್ಕೊಂಡಂತಹ ಕಾಳನ್ನು ಸೇರಿಸಿ 3 ರಿಂದ 4 ವಿಶಿಲ್ ಅಥವಾ 2 ರಿಂದ 3 ವಿಶಿಲ್ ಬರೋ ಹಾಗೆ ಕೂಗಿಸ್ಕೊಬೇಕು. ಯಾವ ತಪ್ಪಲೆಯಲ್ಲಿ ಸಾಂಬಾರು ಮಾಡಬೇಕು ಅಂತ ಇರ್ತೀವೋ ಅದಕ್ಕೆ ಎಣ್ಣೆ, ಸಾಸಿವೆ, ಕರಿಬೇವು, ಈರುಳ್ಳಿನ ಹಾಕಿ ಒಗ್ಗರಣೆನ ರೆಡಿ ಮಾಡಬೇಕು. ಅದಕ್ಕೆ ಬದನೆಕಾಯಿ, ಆಲೂಗೆಡ್ಡೆ, ರುಬ್ಬಿದ ಮಸಾಲೆ ಹಾಕಿ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಬಿಟ್ಟು ಫ್ರೈ ಮಾಡಿ. ನಂತರ ಅದಕ್ಕೆ ನೀರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡ್ರೆ ಹೆಸರುಕಾಳು ಹುಳಿ ಅಥವಾ ಹೆಸರುಕಾಳು ಸಾಂಬಾರು ರೆಡಿ ಆಗುತ್ತೆ. ತಿನ್ನೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ.